ಒಂದ್ ಕಾಲದಲ್ಲಿ ರಾಮಚಂದ್ರಪುರ ಅನ್ನುವ ಊರಿನಲ್ಲಿ ಪ್ರಜೆಗಳು ವ್ಯವಸಾಯ ಮಾಡಿಕೊಂಡು ಅವ್ರ ಜೀವನಾನ ಬಾಳ್ತಾ ಇದ್ರು. ಅದೇ ಊರಿನಲ್ಲಿ ರಾಮಯ್ಯ ಸೋಮಯ್ಯ ಅನ್ನುವ ಇಬ್ರು ವ್ಯಕ್ತಿಯರು ಅವರ ಕುಟುಂಬದ ಜೊತೆ ಬಾಳ್ತಿದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಬೆಳಿಗ್ಗೆ ಸೋಮಯ್ಯ ಅವನ ಮನೆ ಹೊರಗಡೆ ಕೂತ್ಕೊಂಡಿದ್ದಾಗ ಸುಬ್ಬಯ್ಯ ಅನ್ನುವ ಒಬ್ಬ ವ್ಯಕ್ತಿ ಬೇರೆ ಊರಿಂದ ಬಂದು ಸೋಮಯ್ಯನ ಹತ್ತಿರ ಈ ರೀತಿ ಕೇಳ್ದ. ಅಯ್ಯ, ಈ ಊರಲ್ಲಿ ರಾಮಯ್ಯ ಅಂದ್ರೆ ಯಾರು? ಅವ್ರ ಮನೆ ಎಲ್ಲಿದೆ ಅಂತ ನನಗ್ ಸ್ವಲ್ಪ ಹೇಳ್ತೀರಾ? ಹೌದು, ನೀನ್ ಯಾರೋ? ರಾಮಯ್ಯನ ಜೊತೆ ಏನ್ ಕೆಲ್ಸ? ಅವರು ತುಂಬಾ ಒಳ್ಳೆಯವರಂತೆ. ಸಹಾಯ ಅಂತ ಯಾರು ಬಂದ್ರೂ ಕೂಡ ಅವ್ರಿಗೆ ಆದಷ್ಟು ಸಹಾಯ ಮಾಡ್ತಾರೆ ಅಂತೆ. ಅಂತಹ ಮಹಾನುಭಾವರನ್ನ ನೋಡಿ ಒಂದ್ಸಲ ಮಾತಾಡ್ಬಿಟ್ಟು ಹೋಗೋಣ ಅಂತಾನೆ ಬಂದೆ. ಹಾಗೇನೆ ಅವ್ರ ಬಗ್ಗೆ ಎಲ್ಲಾನು ತಿಳ್ಕೊಂಡು ನಾನು ಕೆಲಸ ಮಾಡುವ ಪತ್ರಿಕೆಯಲ್ಲಿ ಅವರ ಹೆಸರನ್ನ ಮೊದಲನೇ ಭಾಗದಲ್ಲಿ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದನ್ನೆಲ್ಲ ಕೇಳ್ತಾ ಇದ್ದ ಸೋಮಯ್ಯನಿಗೆ ರಾಮಯ್ಯನ ಮೇಲೆ ಅಸೂಯೆ ಉಂಟಾಯಿತು. ಅರೆ, ಈ ಚಿಕ್ಕ ವಿಷಯಕ್ಕೆ ಅವನ ಹೆಸರನ್ನ ಪತ್ರಿಕೆಯಲ್ಲಿ ಹಾಕ್ತೀರಾ? ಅವನೇನೋ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣನ ದಾನ ಧರ್ಮ ಮಾಡ್ತಾ ಇದ್ದಾನ? ಅವನ ಪೂರ್ವಿಕರು ಸಂಪಾದನೆ ಮಾಡಿಟ್ಟ ಹಣನ ದಾನ ಧರ್ಮ ಮಾಡ್ತಾ ಇದ್ದಾನೆ. ಹಾಗಂತ ರಾಮಯ್ಯನ ಬಗ್ಗೆ ತಪ್ಪಾಗಿ ಮಾತಾಡ್ದ. ಆವಾಗ ಸುಬ್ಬಯ್ಯ ಈ ರೀತಿ ಹೇಳ್ದ. ಇಲ್ಲಿ ನೋಡಿ, ನಿಮಗೆ ಅವ್ರು ಎಲ್ಲಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡಿ. ಆದ್ರೆ ಅಂತ ದೊಡ್ಡ ಮನುಷ್ಯನ ನೀವು ಈ ರೀತಿ ಮಾತಾಡೋದು ತುಂಬಾ ದೊಡ್ಡ ತಪ್ಪು. ಹಾಗಂತ ಹೇಳಿ ಸುಬ್ಬಯ್ಯ ಅಲ್ಲಿಂದ ಹೋದ. ಸೋಮಯ್ಯನಿಗೆ ರಾಮಯ್ಯನ ಮೇಲೆ ಯಾವಾಗ್ಲೂ ಅಸೂಯೆ ಇತ್ತು. ಆದ್ರಿಂದ ಅವನು ಕೂಡ ಅವನ ಮನೆಯಲ್ಲಿದೆ ಅಂತ ಹೇಳಲಿಲ್ಲ. ಹೀಗೆ ದಿನಗಳು ಹೋಗ್ತಾ ಇತ್ತು. ಹೀಗಿರುವಾಗ ಒಂದಿನ ಸೋಮಯ್ಯ ಆ ಊರಿನ ಪಂಚಾಯಿತಿ ಮರದ ಕೆಳಗಡೆ ಕೂತ್ಕೊಂಡಿದ್ದಾಗ ರಾಮಯ್ಯ ಬಂದು ಈ ರೀತಿ ಹೇಳ್ತಾ ಇದ್ದ. ಏನ್ ಸೋಮಯ್ಯ, ಇಲ್ಲಿ ಸುಮ್ನೆ ಕೂತ್ಕೊಂಡಿದ್ಯಾ? ಹೊಲದಲ್ಲಿ ಕೆಲಸ ಏನೂ ಇಲ್ವಾ? ಇವಾಗೆಲ್ಲ ನನ್ನ ಹತ್ರ ಮಾತಾಡೋದಿಲ್ಲ ಯಾಕೆ? ಸೋಮಯ್ಯ ರಾಮಯ್ಯನ ಮೇಲೆ ಇರುವ ಅಸೂಯೆಯಿಂದ ಅವನ ಹತ್ರ ಈ ರೀತಿ ಹೇಳ್ದ. ನಿನಗೇನು ರಾಮಯ್ಯ, ನಿನ್ನ ತಾತ ಮುತ್ತಾತ ಸಂಪಾದನೆ ಮಾಡಿದ ಹಣ ಇದೆ. ನೀನು ಸಂತೋಷವಾಗಿ ಬಾಳ್ಬೋದು. ನಮ್ಮಂಥವ್ರಿಗೆ ಹಾಗೇನಾ? ನಾನು ಬೆಳಗ್ಗೆನೆ ಹೊಲಕ್ಕೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡಿ ಕಾಲು ನೋವಾಗ್ತಾ ಇದೆ ಅಂತ ಇವಾಗಷ್ಟೇ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಬೆಳಗ್ಗೆ ಹೊಲಕ್ಕೆ ಹೋಗಿ ಸಂಜೆ ಸಮಯ ಮನೆಗೆ ಬರ್ತೀನಿ ನಾನು. ಇದ್ರಲ್ಲಿ ನಿನ್ನ ಹತ್ರ ಬಂದು ಎಲ್ಲಿ ಮಾತಾಡೋದು? ಹಾಗಂತ ಸ್ವಲ್ಪ ಸುಸ್ತಾಗಿ ಹೇಳ್ದ. ಅವಾಗ ರಾಮಯ್ಯ ಈ ರೀತಿ ಹೇಳಿದ್ರು. ಹೌದಾ, ಸರಿ, ಪರವಾಗಿಲ್ಲ. ಮತ್ತೆ ನಿನ್ನ ಮಕ್ಕಳು ಎಲ್ಲಿದ್ದಾರೆ? ಅವರಿಬ್ರು ಹೇಗಿದ್ದಾರೆ ಇವಾಗ? ಹಾ, ಇದ್ದಾರೆ ರಾಮಯ್ಯ. ನಮ್ಮಂತ ಬಡವರಿಗೆ ಹುಟ್ಟಿದ್ರೆ ಮಕ್ಕಳು ಹೇಗಿರ್ತಾರೆ? ಏನೋ ಇರೋದನ್ನ ತಿನ್ಕೊಂಡು ಏನೋ ಇರೋದನ್ನ ಇಟ್ಕೊಂಡು ಬಾಳ್ತಾ ಇದ್ದಾರೆ. ನಿಮ್ಮಂತ ಶ್ರೀಮಂತ ಮನೆ ಮಕ್ಕಳು ತರ ನಮ್ಮನೆ ಮಕ್ಕಳು ಬಾಳಕ್ಕಾಗುತ್ತಾ? ಹಾಗಂತ ಪುನಃ ರಾಮಯ್ಯನ ಹತ್ತಿರ ಅವನು ಹೇಳ್ತಾ ಇದ್ದ. ಅದಕ್ಕೆ ರಾಮಯ್ಯ ಹೀಗೆ ಹೇಳ್ದ. ಹಾಗೇನೂ ಇಲ್ಲ ಸೋಮಯ್ಯ, ನಾವು ಎಲ್ರಿಗೂ ಸಹಾಯ ಮಾಡಿದ್ರೆ ಆ ದೇವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾನೆ, ಜೀವನ ಚೆನ್ನಾಗಿರುತ್ತೆ. ಹಾಗಂತ ತುಂಬಾ ವಿನಯದಿಂದ ಮಾತಾಡ್ದ. ನಿನಗೇನೋ ನಿನ್ನ ಮಗಳಿಗೆ ಮದ್ವೆ ಆಯ್ತು, ಅವರಿಬ್ರು ಚೆನ್ನಾಗಿ ಬಾಳ್ತಾ ಇದ್ದಾರೆ, ಏನ್ ಕೊರತೆ ಇದೆ? ಈ ರೀತಿನೇ ಮಾತಾಡ್ತೀಯಾ? ನೀನ್ ಹೇಳಿದ್ದೋ ನಿಜಾನೇ ಸೋಮಯ್ಯ. ನನ್ನ ಮಕ್ಳಿಬ್ರು ಚೆನ್ನಾಗಿದ್ದಾರೆ, ಅವ್ರ ಜೀವನದಲ್ಲಿ ಯಾವುದೇ ಕಷ್ಟನೂ ಇಲ್ಲ. ಅದಕ್ಕೆ ನಾನು ನನ್ನ ಉಳಿದ ಜೀವನನ ದೇವರಿಗೆ ಸೇವೆ ಮಾಡ್ಕೊಂಡು ಬಾಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇನಾದ್ರೂ ಒಂದು ದಾರಿ ಇದ್ರೆ ಹೇಳ್ತೀಯಾ? ಅದನ್ನು ಕೇಳಿದ ಸೋಮಯ್ಯ ರಾಮಯ್ಯನ ಹತ್ತಿರ ಈ ರೀತಿ ಹೇಳ್ದ. ಹೋ, ಹೌದಾ ರಾಮಯ್ಯ, ದೇವರಿಗೆ ಸೇವೆ ಮಾಡ್ಬೇಕು ಅಂತ ಅನಿಸ್ತಾ ಇದೆಯಾ? ಹಾಗಾದ್ರೆ ಅದಕ್ಕೆ ನನ್ನ ಹತ್ರ ಒಂದು ದಾರಿ ಇದೆ. ಅದನ್ನ ಹಾಗೇನೆ ಮಾಡಿದ್ರೆ ನಿಜವಾಗ್ಲೂ ನಿನಗೆ ಮೋಕ್ಷ ಸಿಗುತ್ತೆ. ಹಾಗೆ ಹೇಳಿ ಮನ್ಸಲ್ಲಿ ಇವನು ಹೇಳಿದಾನೆ ಇಟ್ಕೊಂಡು ನಿರಂತರವಾಗಿ ಈ ಊರನ್ನ ಇವನನ್ನ ದೂರ ಮಾಡ್ಬೇಕು. ಹೌದಾ? ಏನೋ ಅದು? ಏನಿದ್ರು ಬೇಗ ಹೇಳೋ. ಏನಿಲ್ಲ ರಾಮಯ್ಯ, ನಮ್ಮ ಊರಲ್ಲಿ ಅಡವಿ ಇದೆ ಅಲ್ವಾ, ಅದ್ರೊಳಗಡೆ ನಡ್ಕೊಂಡು ಹೋದ್ರೆ ನಿನಗೊಂದು ದೊಡ್ಡ ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನದ ಪಕ್ಕದಲ್ಲಿರುವ ಆಲಮರದ ಕೆಳಗಡೆ 15 ದಿನ ನೀನು ತಪಸ್ಸು ಮಾಡ್ಬೇಕಾಗುತ್ತೆ. ಆವಾಗ ದೇವ್ರು ನಿನ್ ಮುಂದ್ಗಡೆ ಪ್ರತ್ಯಕ್ಷವಾಗ್ತಾನೆ. ನಮ್ಮ ನೆಂಟ್ರಲ್ಲೂ ಒಬ್ರು ಕೂಡ ಇದೇ ರೀತಿ ದೇವ್ರ ದರ್ಶನನ ಮಾಡಿದ್ದು ಅಂತ ಹೇಳಿದ್ರು ನನ್ನ ಹತ್ರ. ಹೌದಾ? ಇದು ಒಳ್ಳೆ ವಿಷಯನೇ ಸೋಮಯ್ಯ. ದೇವ್ರನ್ನ ನೋಡಕ್ಕೆ ಒಂದು ಒಳ್ಳೆ ದಾರಿ ತೋರಿಸಿದೀಯ ನನಗೆ. ಸರಿ, ನೀನ್ ಕೂಡ ನನ್ನ ಜೊತೆ ಬರ್ಬೋದಲ್ವಾ? ನೀನು ಕೂಡ ದೇವ್ರನ್ನ ನೋಡಿದ ಹಾಗೇನೆ ಇರುತ್ತೆ. ಇವನೇನೋ ನನ್ನ ಜೊತೆಗೆ ಬರ ಕೇಳ್ತಾ ಇದ್ದಾನೆ. ಇವನು ಅಡವಿಯಲ್ಲಿ 15 ದಿನ ತಪಸ್ಸು ಮಾಡ್ತಾ ಇರುವಾಗ ಹುಲಿನೋ ಸಿಂಹನೋ ಬಂದು ಇವನನ್ನ ತಿಂದ್ಬಿಡುತ್ತೆ. ಹೇಗೋ ಸತ್ತೋಗ್ತಾನೆ. ಆಮೇಲೆ ಊರಿನಲ್ಲಿ ಯಾರು ಇವನ್ ಬಗ್ಗೆ ತುಂಬಾನು ಮೆಚ್ಕೊಳ್ಳೋದಿಲ್ಲ, ಹೆಮ್ಮೆಯಿಂದ ಮಾತಾಡೋದಿಲ್ಲ. ಇವಾಗ ಏನ್ ಮಾಡೋದು? ಹಾಗಂತ ಮನ್ಸಲ್ಲಿ ಅಂದ್ಕೊಂಡು, ನಾನಿಂದ ನಿನ್ ಜೊತೆ ಬರಕ್ಕಾಗಲ್ಲ ರಾಮಯ್ಯ. ನನಗೆ ನನ್ನ ಮಗಳಿಗೆ ಮದುವೆ ಮಾಡ್ಬೇಕು, ಮಗನಿಗೆ ಮದುವೆ ಮಾಡ್ಬೇಕು, ಸುಮಾರು ಕರ್ತವ್ಯಗಳು ಇದೆ. ಹಾಗಂತ ರಾಮಯ್ಯನ ಹತ್ತಿರ ಹೇಳಿ ಸೋಮಯ್ಯ ತಪ್ಪಿಸ್ಕೊಂಡು ಅಲ್ಲಿಂದ ಹೋಗ್ಬಿಟ್ಟ. ಸೋಮಯ್ಯ ಹೇಳಿದನ್ನ ಕೇಳಿ ದೇವ್ರು ನಿಜವಾಗ್ಲೂ ಅಡವಿಯಲ್ಲೇ ಇದ್ದಾನೋ ಏನೋ, ನಾನು ಹೋಗಿ ತಪಸ್ಸು ಮಾಡಿದ್ರೆ ದೇವರ ದರ್ಶನ ಸಿಗುತ್ತೆ ಅಂತ ರಾಮಯ್ಯ ಅಂದ್ಕೊಳ್ತಾ ಇದ್ದ. ಹೀಗಿರುವಾಗ ಒಂದಿನ ಬೆಳಗ್ಗೆ ಸಮಯ ರಾಮಯ್ಯ ಸೋಮಯ್ಯ ಹೇಳಿದ ಹಾಗೇನೆ ಅಡವಿಯಲ್ಲಿ ತಪಸ್ಸು ಮಾಡೋದಕ್ಕೋಸ್ಕರ ಹೊರಟೋದ. ಹಾಗೆ 15 ದಿನಗಳು ಕೂಡ ಹೋಯ್ತು. ಆದ್ರೆ 15 ದಿನಗಳಾದ್ರೂ ರಾಮಯ್ಯ ಅಂತೂ ಊರಿಗೆ
ವಾಪಸ್ ಬರಲೇ ಇಲ್ಲ. ಆದ್ರಿಂದ ಸೋಮಯ್ಯ ರಾಮಯ್ಯನ ಮನೆಗೆ ಹೋಗಿ ಅವನ ಹೆಂಡತಿಯಾದ ಮಂಗಮ್ಮನ ಹತ್ತಿರ ಈ ರೀತಿ ಕೇಳಿದ. ಏನಮ್ಮ ತಂಗಿ, ರಾಮಯ್ಯ ಇನ್ನೂ ಬರ್ಲಿಲ್ವಾ? ಅವನು ಹೋಗಿ 16 ದಿನ ಆಯ್ತು, ಇನ್ನೂ ಬಂದಿಲ್ಲ ಅಂದ್ರೆ ಅಡವಿಯಲ್ಲಿ ನಡಿಬಾರ್ದು ಏನಾದ್ರೂ ನಡೆದೋಯ್ತಾ? ಹಾಗಂತ ಸ್ವಲ್ಪ ಸಂದೇಹದಿಂದ ಕೇಳ್ದ. ಆವಾಗ ಮಂಗಮ್ಮ ಈ ರೀತಿ ಹೇಳಿದ್ಲು. ಏನಣ್ಣಯ್ಯ ಹಾಗೆ ಮಾತಾಡ್ತಿದ್ಯಾ? ನಡಿಬಾರ್ದು ಏನಾದ್ರೂ ನಡೆದಿರುತ್ತೆ ಅಂದ್ರೆ ಏನರ್ಥ? ಅದೇಮಾ, ಅಡವಿಯಲ್ಲಿ ಹೇಗೂ ಕ್ರೂರ ಮೃಗಗಳು ತಿರುಗಾಡ್ತಾ ಇರುತ್ತೆ ಅಲ್ವಾ? ರಾಮಯ್ಯ ಬೇರೆ ಒಬ್ನೇ ಹೋಗಿದ್ದಾನೆ. ಅವನು ತಪಸ್ಸು ಮಾಡ್ತಾ ಇರುವ ಸಮಯದಲ್ಲಿ ಕ್ರೂರ ಮೃಗಗಳು ಬಂದು ಅವನನ್ನ ಕಚ್ಚಿ ತಿಂದಿದ್ರೆ, ಏನಾದ್ರೂ ಆಗಿದ್ರೆ ಅದೇ ಹೇಳ್ತಿದ್ದೀನಿ. ಹಾಗಂತ ಸೋಮಯ್ಯ ಹೇಳಿದನ್ನ ಕೇಳಿ ಪಾಪ ಮಂಗಮ್ಮ ತನ್ನ ಗಂಡನಿಗೆ ಏನಾದ್ರೂ ಆಗಿರ್ಬೋದೋ ಏನೋ ಅಂತ ಅಂದ್ಕೊಂಡು ಅವಳು ಜೋರಾಗಿ ಅಳ್ತಾ ಇದ್ಲು. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ರಾಮಯ್ಯ ಬಂದ. ರಾಮಯ್ಯನನ್ನ ನೋಡಿ ಸೋಮಯ್ಯ ಆಶ್ಚರ್ಯಪಟ್ಟ. ಅವನಿಗೆ ಏನು ಅನ್ನೋದು ಏನೋ ಅರ್ಥನೇ ಆಗ್ಲಿಲ್ಲ. ಆವಾಗ ರಾಮಯ್ಯ ಸೋಮಯ್ಯನ ಹತ್ತಿರ ಈ ರೀತಿ ಹೇಳ್ದ. ಸೋಮಯ್ಯ, ತುಂಬಾ ಧನ್ಯವಾದ ಕಣೋ. ನೀನು ಹೇಳಿದ ಹಾಗೇನೆ ಅಡವಿಗೆ ಹೋಗಿ ನಾನು ತಪಸ್ಸು ಮಾಡಿದಾಗ ದೇವರು ಪ್ರತ್ಯಕ್ಷವಾಗಿ ನಿನಗೇನ್ ವರ ಬೇಕು ಅಂತ ಕೇಳಿದ್ರು. ಇನ್ನು ಕೆಲವು ದಿನಗಳಲ್ಲಿ ನನಗೆ ವಜ್ರ ವೈಡೂರ್ಯಗಳನ್ನ ಕೊಡ್ತೀನಿ ಅಂತಾನು ಹೇಳಿದ್ರು. ನಿಜವಾಗ್ಲೂ ಇದೆಲ್ಲದಕ್ಕೂ ಕಾರಣ ನೀನೇ. ಅದಕ್ಕೆ ನಿನಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗಂತ ಸೋಮಯ್ಯನನ್ನ ಮೆಚ್ಕೊಳ್ತಾ ಇದ್ದ. ಆದ್ರೆ ಸೋಮಯ್ಯನಿಗೆ ಏನಿದು ಅಂತ ಏನೂ ಅರ್ಥ ಆಗ್ಲಿಲ್ಲ. ಅವನು ಈ ರೀತಿ ಕೇಳ್ದ. ರಾಮಯ್ಯ, ನಿಜವಾಗ್ಲೂ ನೀನು ದೇವ್ರನ್ನ ನೋಡಿದ್ಯಾ? ದೇವ್ರು ವಜ್ರ ವೈಡೂರ್ಯ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರಾ? ನಿಜಾನೇ ಇದೆಲ್ಲ? ಹೌದು ಸೋಮಯ್ಯ, ನಾನು ಹೇಳಿದ್ದೆಲ್ಲ ನಿಜಾನೇ. ನೀನು ಹೇಳಿದ್ರಿಂದಾನೇ ನಾನು ಅಡವಿಗೆ ಹೋದೆ. ದೇವ್ರು ಪ್ರತ್ಯಕ್ಷವಾಗಿ ನನಗೆ ಈ ವರನು ಕೊಟ್ರು. ಹಾಗಂತ ಸೋಮಯ್ಯನ ಹತ್ತಿರ ಹೇಳಿ ಮನೆಯೊಳಗಡೆ ಹೋದ ರಾಮಯ್ಯ. ಆದ್ರೆ ಸೋಮಯ್ಯ ಅವನ ಅಸೂಯೆ ಗುಣದಿಂದ ಈ ರೀತಿ ಅಂದ್ಕೊಳ್ತಿದ್ದ. ಇದೇನಿದು? ನಾನು ಅಂದ್ಕೊಂಡಿದ್ದೊಂದು ನಡೆದಿದ್ದೊಂದು. ಈ ರಾಮಯ್ಯನ ಆ ಕ್ರೂರ ಮೃಗಗಳು ಕೊಂದಾಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ರೆ ಇವನು ದೇವ್ರನ್ನ ನೋಡಿ ವಜ್ರ ವೈಡೂರ್ಯ ಎಲ್ಲಾನು ಕೇಳ್ಕೊಂಡ್ ಬಂದಿದ್ದಾನೆ. ಹಾ, ಇದೆಲ್ಲದಕ್ಕೂ ಕಾರಣ ನಾನೇ. ಇವನಿಗೆ ಬದಲಾಗಿ ನಾನು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ್ಲೂ ಸಮಯ ಮಿಂಚಿ ಹೋಗಿಲ್ಲ. ಇವಾಗ್ಲೇ ನಾನು ಅಡವಿಗೆ ಹೋಗಿ ತಪಸ್ಸು ಮಾಡಿ ದೇವ್ರ ದರ್ಶನ ನೋಡಿ ವಜ್ರ ವೈಡೂರ್ಯನ ಕೇಳ್ತೀನಿ. ಹಾಗಂತ ಅಂದ್ಕೊಂಡು ಸೋಮಯ್ಯ ಅಲ್ಲಿಂದ ಹೋದ. ಹಾಗೆ 2 ದಿನಗಳು ಕಳೀತು. ರಾಮಯ್ಯ ಹೋದ ಹಾಗೇನೆ ಸೋಮಯ್ಯನು ಒಬ್ನೇ ಅಡವಿಗೆ ಹೋಗಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ದೇವ್ರಿಗೋಸ್ಕರ ತಪಸ್ಸು ಮಾಡ್ತಾ ಇದ್ದ. ಹೀಗಿರುವಾಗ ಒಂದಿನ ಒಂದು ಹುಲಿ ಬಂದು ಸೋಮಯ್ಯನ ಮುಂದ್ಗಡೆ ಕೂತ್ಕೊಂಡು ಜೋರಾಗಿ ಗರ್ಜಿಸ್ತಾ ಇತ್ತು. ಆವಾಗ ಸೋಮಯ್ಯ ಹುಲಿನ ನೋಡಿ ಜೋರಾಗಿ ಕಿಚ್ಚಾಡ್ತಾ ಇದ್ದ. ಆವಾಗ್ಲೇ ಅಲ್ಲಿಗೆ ಬಂದ ರಾಮಯ್ಯ ಅವನ ಕೈಯಲ್ಲಿದ್ದ ಚಾಕು ತಗೊಂಡು ಹುಲಿನ ಎದುರಿಸಿ ಅಲ್ಲಿಂದ ಓಡಿಸ್ದ. ಆವಾಗ ಸೋಮಯ್ಯ ರಾಮಯ್ಯನ ಹತ್ತಿರ ಹೀಗೆ ಹೇಳ್ದ. ರಾಮಯ್ಯ, ನಾನಿಲ್ಲಿಗೆ ಬಂದಿದ್ದು ನಿನಗೆ ಗೊತ್ತು? ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ ಸೋಮಯ್ಯ? ನಿನ್ನ ಅಸೂಯೆ ಗುಣ ನನಗೆ ಗೊತ್ತು. ನನ್ನನ್ನ ಈ ರೀತಿ ಅಡವಿಗೆ ಕಳಿಸಿ ಈ ಹುಲಿಗಳು ನನ್ನನ್ನ ತಿಂದ್ಮೇಲೆ ನನ್ನ ಆಸ್ತಿಗಳನ್ನೆಲ್ಲ ಸ್ವಂತ ಮಾಡ್ಬೇಕು ಅಂತ ಅಂದ್ಕೊಂಡೆ ಅಲ್ವಾ ನೀನು? ಆದ್ರೆ ನಾನು ನಿನ್ನ ಹತ್ರ ಬಂದು ಹೇಳಿದ್ದೆಲ್ಲಾನು ಸುಳ್ಳು. ದೇವ್ರನ್ನ ನೋಡಿದೋ, ದೇವ್ರು ವಜ್ರ ವೈಡೂರ್ಯ ಕೊಟ್ಟ ಅಂತ ಹೇಳಿದ್ದು ಎಲ್ಲಾನು ಸುಳ್ಳು. ಇವಾಗ ಮಾತ್ರ ನಾನು ಬರ್ಲಿಲ್ಲ ಅಂದ್ರೆ ನಿನ್ನ ಪರಿಸ್ಥಿತಿ ಏನಾಗಿರುತ್ತೆ ಅಂತ ಯೋಚನೆ ಮಾಡಿ ನೋಡು. ಹಾಗಂತ ಕೋಪದಿಂದ ಬೈದು ಅಲ್ಲಿಂದ ಹೋಗ್ತಾ ಇದ್ದಾಗ ಸೋಮಯ್ಯ ರಾಮಯ್ಯನ ಹತ್ತಿರ ಈ ರೀತಿ ಹೇಳ್ದ. ರಾಮಯ್ಯ, ನನ್ನನ್ನ ಕ್ಷಮಿಸ್ಬಿಡು. ಊರಿನಲ್ಲಿ ಎಲ್ರೂ ನಿನ್ನ ಹೊಗಳ್ತಾ ಇರೋದ್ರಲ್ಲಿ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದು ಅಲ್ಲದೆ ನೀನು ಆ ಊರಿನಲ್ಲೇ ದೊಡ್ಡ ಶ್ರೀಮಂತ. ಅದಕ್ಕೆ ನಿನ್ನನ್ನ ಏನಾದ್ರೂ ಮಾಡ್ಬೇಕು ಅಂತ ಅಂದ್ಕೊಂಡು ಈ ಅಡವಿಗೆ ಕಳಿಸ್ದೆ. ಆದ್ರೆ ನೀನು ಹೇಗೋ ತಪ್ಪಿಸ್ಕೊಂಡ್ ಬಂದು ನನಗೇನೆ ಪಾಠ ಕಲ್ಸ್ಕೊಟ್ಟಿದೀಯ. ಇವಾಗ ನೀನ್ ಬರ್ಲಿಲ್ಲ ಅಂದ್ರೆ ನನ್ ಪ್ರಾಣ ಏನಾಗ್ತಿತ್ತೋ ಏನೋ. ಹಾಗಂತ ಸೋಮಯ್ಯ ಇಷ್ಟು ದಿನ ಅವನ್ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ರಾಮಯ್ಯನ ಹತ್ತಿರ ಕ್ಷಮಾಪಣೆ ಕೇಳ್ದ. ಆವಾಗ ರಾಮಯ್ಯ ಸೋಮಯ್ಯನ ಹತ್ತಿರ, ನೀನು ನಂತರ ಊರಿನಲ್ಲಿ ಎಲ್ರೂ ಮುಂದ್ಗಡೆ ಚೆನ್ನಾಗಿ ಬಾಳ್ಬೇಕು, ಶ್ರೀಮಂತನಾಗಿ ಇರ್ಬೇಕು ಅಂತ ಅಂದ್ಕೊಳ್ಳೋದು ತಪ್ಪಲ್ಲ. ಆದ್ರೆ ಅದಕ್ಕೆ ಒಂದು ಅಡ್ಡದಾರಿನ ಕಂಡು ಹಿಡಿದೆ ನೋಡು, ಅದನ್ನೇ ತಪ್ಪು ಅಂತ ಹೇಳ್ತಾ ಇದ್ದೀನಿ. ಇವಾಗ ನಿನಗೆ ಬುದ್ಧಿ ಬಂತಲ್ವಾ? ಅದೇ ಸಾಕು. ಇನ್ ಮುಂದಿನಾದ್ರೂ ಚೆನ್ನಾಗಿರೋ, ಇಲ್ಲ ಅಂದ್ರೆ ನೀನು ಚೆನ್ನಾಗಿ ಬಾಳಕ್ಕಾಗಲ್ಲ. ಹಾಗಂತ ಸೋಮಯ್ಯನ ಹತ್ತಿರ ಹೇಳಿ ರಾಮಯ್ಯ ಅಲ್ಲಿಂದ ಹೋದ. ಇಷ್ಟು ದಿನ ಸೋಮಯ್ಯ ಅವನ ಅಸೂಯೆ ಗುಣದಿಂದ ಏನೇನು ತಪ್ಪು ಮಾಡಿದ್ನೋ ಅಂತ ಅಂದ್ಕೊಂಡು ತುಂಬಾನು ಬೇಜಾರು ಮಾಡ್ಕೊಳ್ತಾ ಇದ್ದ. ಆಮೇಲೆ ಅವನು ಊರಿಗೆ ವಾಪಸ್ ಬಂದ. ಆ ದಿನದಿಂದ ಯಾರ ಮೇಲೇನೂ ಅಸೂಯೆ ಪಡದೆ ಅವನ ಜೀವನಾನ ಅವನ ಹತ್ರ ಏನಿದೆಯೋ ಅದನ್ನೇ ಇಟ್ಕೊಂಡು ಬಾಳಕ್ಕೆ ಶುರು ಮಾಡ್ದ. ಗೋಪಾಲಪುರ ಅನ್ನುವ ಊರಿನಲ್ಲಿ ಚಂದ್ರಯ್ಯ ಅನ್ನುವ ಒಬ್ಬ ವ್ಯಾಪಾರಿ ಇದ್ದ. ಚಂದ್ರಯ್ಯನಿಗೆ ಒಬ್ಬ ಮಗ, ಹೆಸರು ಶೇಖರ್. ಚಂದ್ರಯ್ಯ ಅವನ ಬುದ್ಧಿವಂತಿಕೆಯಿಂದ ಚಿಕ್ಕ ವ್ಯಾಪಾರವನ್ನ ತುಂಬಾನೇ ಕಷ್ಟಪಟ್ಟು ದೊಡ್ಡ ವ್ಯಾಪಾರವಾಗಿ ಬದಲಾಯಿಸ್ದ. ಚಂದ್ರಯ್ಯನಿಗೆ ಅವನ ನಂತರ ಅವನ ಮಗ ಅವನ ವ್ಯಾಪಾರವನ್ನ ಇನ್ನೂ ಬಿಡಿಸ್ಬೇಕು ಅನ್ನೋದು ಅವನ ಆಸೆಯಾಗಿತ್ತು. ಆದ್ರೆ ಶೇಖರ್ ಮಾತ್ರ ಅದ್ಯಾವುದನ್ನು ದೊಡ್ಡದಾಗಿ ತಗೊಳ್ತಾನೆ ಇರ್ಲಿಲ್ಲ. ಲಕ್ಷ್ಮಿ, ಸ್ವಲ್ಪ ಕುಡಿಯಕ್ಕೆ ನೀರ್ ತಗೊಂಡ್ ಬಾ. ಬಂದ್ರ? ನಿಮಗೋಸ್ಕರನೇ ನಾನು ಕಾಯ್ತಾ ಇದ್ದೆ. ತಗೊಳ್ಳಿ, ನೀರ್ ಕುಡೀರಿ.
ಆ ಊಟ ಬಡಿಸ್ಲಾ? ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀನಿ. ಹೌದು, ನಮ್ಮ ಮಗ ಇಲ್ಲಿದ್ದಾನೆ. ಇವತ್ತು ಅವನನ್ನ ಅಂಗಡಿಗೆ ಬಂದು ವ್ಯಾಪಾರ ಹೇಗೆ ಮಾಡೋದನ್ನೋದನ್ನ ಕಲ್ತ್ಕೊ ಅಂತ ಹೇಳಿದ್ದೆ, ಆದ್ರೆ ಅವನ ಕಡೆ ಕೂಡ ಬಂದೇ ಇಲ್ಲ. ಅದಾ, ಇವತ್ತು ಅವನ ಗೆಳೆಯನ ಹುಟ್ಟು ಹಬ್ಬ ಅಂತೆ. ನಿಮ್ಮ ಹತ್ರ ಹೇಳಿದ್ರೆ ಹುಟ್ಟು ಹಬ್ಬಕ್ಕೇನು ಹೋಗೋದು ಬೇಡ, ಅಂಗಡಿಗೆ ಬಾ ಅಂತ ಹೇಳ್ತೀರಾ ಅಲ್ವಾ? ಅದಕ್ಕೆ ನಿಮ್ಮ ಹತ್ರ ಹೇಳಿದೆ. ಅವನ ಸ್ನೇಹಿತನನ್ನ ನೋಡ್ಕೊಂಡು ಬರೋದಕ್ಕೋಸ್ಕರ ಹೋಗಿದ್ದಾನೆ. ಪಾಪ, ಈ ಒಂದು ದಿನ ಅವನು ಸಂತೋಷವಾಗಿ ಇರ್ಲಿ ಬಿಡಿ. ಯಾವಾಗ್ಲೂ ನಿನ್ ಮಗನಿಗೆ ಸಪೋರ್ಟ್ ಮಾಡ್ಕೊಂಡೇ ಇರ್ತೀಯ ನೀನು. ಅವನನ್ನ ಹೀಗೆ ಬಿಟ್ಬಿಟ್ರೆ ಅವನ್ ಖಂಡಿತ ಉದ್ಧಾರ ಆಗಲ್ಲ. ಇವಾಗ್ಲೇ ಅವನಿಗೆ ಅವನ ಕರ್ತವ್ಯ ಏನು ಅನ್ನೋದನ್ನ ಹೇಳಿ ತಿಳಿಸ್ಬೇಕು. ಅವನು ಓದಿ ಮುಗಿಸಿ 1 ವರ್ಷ ಆಯ್ತು. ಇಲ್ಲಿ ತನಕ ಏನಾದ್ರೂ ಒಂದು ಕಾರಣ ಹೇಳಿ ಅವನು ಅಂಗಡಿಗೆ ಬರ್ತಾನೆ ಇಲ್ಲ. ನನ್ನ ನಂತರ ಅಂಗಡಿನ ನೋಡ್ಕೊಳ್ದ ಅವನ್ ತಾನೆ. ಇವಾಗ್ಲೇ ವ್ಯಾಪಾರ ಕಲ್ತ್ಕೊಂಡ್ರೇನೆ ಕೆಲವು ದಿನಗಳಲ್ಲಿ ಅವನು ಕೂಡ ತುಂಬಾ ಒಳ್ಳೆ ವ್ಯಾಪಾರಿ ಆಗ್ತಾನೆ. ಅದಕ್ಕೆ ಅಲ್ವಾ ನಾನು ಅವನನ್ನ ಅಂಗಡಿಗೆ ಬರಕ್ ಹೇಳ್ತಿರೋದು. ನಿನ್ ಮಗನ ಹತ್ರ ಏನ್ ಮಾತಾಡ್ತೀಯೋ ಏನೋ, ಅವನು ನಾಳೆಯಿಂದ ಅಂಗಡಿಗೆ ಬರ್ಲೇಬೇಕು. ವ್ಯಾಪಾರ ಎಲ್ಲಾನು ಕಲ್ತ್ಕೊಳ್ಬೇಕು. ಸರಿ ಸರಿ, ನಾಳೆಯಿಂದ ಅವನು ಖಂಡಿತ ಅಂಗಡಿಗೆ ಬರ್ತಾನೆ. ವ್ಯಾಪಾರ ವಿಷಯ ಏನು ಅನ್ನೋದನ್ನ ಅವನೇ ಕಲ್ತ್ಕೊಳ್ತಾನೆ. ನನ್ನ ಮಗ ತುಂಬಾ ಬುದ್ಧಿವಂತ, ನಿಮ್ ತರ ಅಲ್ಲ. ಸ್ವಲ್ಪ ದಿನ ವ್ಯಾಪಾರ ನೋಡಿದ್ರೆ ಸಾಕು, ವ್ಯಾಪಾರನ ಹೇಗ್ ಮಾಡೋದು ಅಂತ ಅವನು ಬೇಗನೆ ಕಲ್ತ್ಕೊಳ್ತಾನೆ. ಅದನ್ನು ನೋಡೋಣ. ಮೊದ್ಲು ಅವನನ್ನ ನಾಳೆಯಿಂದ ಅಂಗಡಿಗೆ ಬರಕ್ ಹೇಳೋ. ಹಾಗಂತ ಹೇಳಿದ್ರು ಚಂದ್ರಯ್ಯ. ಶೇಖರ್ ಅವನ ಗೆಳೆಯರ ಜೊತೆ ಸಂತೋಷವಾಗಿ ಇದ್ದ. ಏನೋ ಶೇಖರ್, ನಿಮ್ಮ ಅಪ್ಪ ದಿನ ಅವ್ರ ಅಂಗಡಿಗೆ ಬರಕ್ ಹೇಳಿ ಹೇಳ್ತಿದ್ದಾರಂತೆ. ಹೌದ್ ಕಣೋ, ನಾನು ಓದ್ ಮುಗಿಸಿ 1 ವರ್ಷ ಆಯ್ತಲ್ವಾ, ಅದಕ್ಕೆ ಅಂಗಡಿಗೆ ಬಂದು ವ್ಯಾಪಾರ ಮಾಡೋದನ್ನ ಕಲ್ತ್ಕೊ ಅಂತಿದ್ದಾರೆ. ಆದ್ರೆ ನನಗಿನ್ನು ಸ್ವಲ್ಪ ದಿನ ಹೀಗೇನೆ ಇರೋಣ ಅಂತ ಅನಿಸ್ತಾ ಇದೆ. ನಮ್ಮಪ್ಪ ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ತಿದ್ದಾರೆ, ನಾನ್ ಯಾಕೆ ಮಾಡ್ಬೇಕು ಹೇಳಿ ನೋಡೋಣ. ನನಗೆ ಹೊಟ್ಟೆ ತುಂಬಾ ತಿಂದು ಚೆನ್ನಾಗಿ ನಿದ್ರೆ ಮಾಡಿ ಗೆಳೆಯರ ಜೊತೆ ಇರೋದಂದ್ರೆ ತುಂಬಾ ಇಷ್ಟ. ಅದಕ್ಕೆ ದಿನ ಏನಾದ್ರೂ ಒಂದು ಕಾರಣ ಹೇಳಿ ಅಂಗಡಿಗೆ ಹೋಗದೆ ತಪ್ಪಿಸ್ಕೊಳ್ತಿದ್ದೀನಿ. ನಿಮ್ಮಪ್ಪ ತುಂಬಾನೇ ಬುದ್ಧಿವಂತರು, ಚೆನ್ನಾಗಿ ವ್ಯಾಪಾರ ಮಾಡಿ ಎಲ್ಲರ ಹತ್ರನೂ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿದ್ದಾರೆ. ನೀನ್ ಕೂಡ ಅವ್ರ ಹತ್ರ ವ್ಯಾಪಾರ ಕಲ್ತ್ಕೊಂಡ್ರೆ ನಾಳೆ ಭವಿಷ್ಯಕ್ಕೆ ಒಳ್ಳೇದೇ ತಾನೇ. ಸಾಕು ನಿಲ್ಸೋ, ನಾನು ನಿಮ್ ಜೊತೆ ಸಂತೋಷವಾಗಿರೋಣ ಅಂತ ಬಂದ್ರೆ ಇಲ್ಲೂ ಕೂಡ ನಮ್ಮ ಅಪ್ಪನ ಕಥೆಯೇ ಮಾತಾಡ್ತಾ ಇದ್ದೀರಾ. ಹೇಗೂ ಮನೆಗೆ ಹೋದ್ರೆ ನಮ್ಮಪ್ಪ ಇದ್ರ ಬಗ್ಗೆನೇ ಮಾತಾಡ್ತಾರೆ. ಇಲ್ಲಾದ್ರೂ ಸ್ವಲ್ಪ ಹೊತ್ತು ನಿಮ್ ಜೊತೆ ಸಂತೋಷವಾಗಿ ಇರ್ತೀನಿ ಬಿಡ್ರೋ. ಹಾಗಂತ ಹೇಳಿ ಶೇಖರ್ ತನ್ನ ಗೆಳೆಯರ ಜೊತೆ ಸ್ವಲ್ಪ ಹೊತ್ತು ಊರೆಲ್ಲ ತಿರುಗಾಡಿ ಆಮೇಲೆ ಅವನ್ ಮನೆಗೆ ವಾಪಸ್ ಹೋದ. ಏನಪ್ಪ ಶೇಖರ್ ಇದು, ಇಷ್ಟು ಆಲಸ್ಯವಾಗಿ ಮನೆಗೆ ಬರ್ತಿದ್ಯಾ? ಇಷ್ಟೊತ್ತು ನಿನಗೋಸ್ಕರ ಕಾದು ಕಾದು ಇವಾಗ್ಲೇ ಹೋಗಿ ಮಲಗಿದ್ರು ನಿಮ್ಮಪ್ಪ. ಅಮ್ಮಯ್ಯ ಮಲಗದ್ರ? ಹಾಗಾದ್ರೆ ನಾನ್ ಚೆನ್ನಾಗಿ ಊಟ ಮಾಡಿ ನಿದ್ರೆ ಮಾಡ್ಬೋದು. ಏನೋ ಅನ್ಕೊಂಡಿದ್ಯಾ ನೀನು? ಅವರು ನಿಮ್ ತಂದೆ, ನಿನ್ನ ಒಳ್ಳೇದಕ್ಕೋಸ್ಕರ ತಾನೇ ಅಂಗಡಿಗೆ ಬಂದು ವ್ಯಾಪಾರ ಮಾಡೋದನ್ನ ಕಲ್ತ್ಕೊ ಅಂತಿದ್ದಾರೆ. ಆದ್ರೆ ನೀನು ಯಾವಾಗ ನೋಡಿದ್ರು ಸುಮ್ನೆ ತಿರ್ಗಾಡ್ತಿರ್ತೀಯ. ನಿಮ್ಮಿಬ್ರನ್ನ ಸಮಾಧಾನ ಮಾಡಕ್ಕಾಗದೆ ನನಗೆ ಹುಚ್ಚಿಡಿತಾ ಇದೆ. ಅಪ್ಪ ಹೇಳೋದ್ ಕೂಡ ನಿನ್ನ ಒಳ್ಳೇದಕ್ಕೋಸ್ಕರ ತಾನೇ. ನಾಳೆಯಿಂದ ನಿಮ್ಮಪ್ಪ ಹೇಳಿದ ಹಾಗೆ ನೀನು ಅಂಗಡಿಗೆ ಹೋಗ್ಲೇಬೇಕು. ವ್ಯಾಪಾರನ ಹೇಗ್ ಮಾಡೋದು ಅನ್ನೋದನ್ನ ಅವ್ರ ಹತ್ರ ನೀನು ಕಲ್ತ್ಕೊಳ್ಬೇಕು. ಸುಮ್ನೆ ಹೀಗೆ ಊರ್ ತಿರ್ಗಾಡೋದನ್ನ ಬಿಟ್ಟು ವ್ಯಾಪಾರನ ಕಲ್ತ್ಕೊ. ಇದು ನಿನಗೂ ನಮ್ ಕುಟುಂಬಕ್ಕೂ ತುಂಬಾ ಒಳ್ಳೇದು. ಅದಲ್ಲಮ್ಮ, ಇನ್ನು ಸ್ವಲ್ಪ ದಿನ. ಸಾಕು ನಿಲ್ಸೋ, ನಾಳೆಯಿಂದ ನೀನು ಅಂಗಡಿಗೆ ಹೋಗ್ಲೇಬೇಕು. ಹಾಗಂತ ನಿಮ್ಮಪ್ಪ ಹೇಳಿದ್ದಾರೆ. ನನ್ನಿಂದಂತೂ ಈ ವಿಷಯದಲ್ಲಿ ಏನು ಮಾಡಕ್ಕಾಗಲ್ಲ. ಏನ್ ಮಾಡ್ತೀಯ ಏನೋ ನನಗೆ ಗೊತ್ತಿಲ್ಲ. ಎಲ್ಲಾನು ಬಿಟ್ಬಿಟ್ಟು ನಾಳೆ ಅಂಗಡಿಗೆ ಹೋಗೋ ಕೆಲಸ ನೋಡು ಹಾಗಂತ ಹೇಳಿದ್ಲು. ಬೇರೇನು ಮಾಡಕ್ಕಾಗಲ್ಲ, ನಾಳೆ ಅಂಗಡಿಗೆ ಹೋಗ್ಲೇಬೇಕೋ ಏನೋ ಅಂತ ಅಂದ್ಕೊಂಡು ಮಲಗಿ ನಿದ್ರೆ ಮಾಡ್ದ ಶೇಖರ್. ಮರುದಿನ ಬೆಳಗ್ಗೆ ಅವನ ತಂದೆಯ ಜೊತೆ ಅವನು ಅಂಗಡಿಗೆ ಹೋಗ್ತಾ ಇದ್ದ. ಚಂದ್ರಯ್ಯನ ಜೊತೆ ಸೇರಿ ವ್ಯಾಪಾರನೂ ನೋಡ್ತಾ ಇದ್ದ ಶೇಖರ್. ಆವಾಗ ಚಂದ್ರಯ್ಯನ ಅಂಗಡಿಗೆ ಒಡವೆ ತಗೊಳ್ಳೋದಕ್ಕೋಸ್ಕರ ಆ ಊರಿಗೆ ಸೇರಿದ ಕಾಂತಮ್ಮ ಬಂದ್ಲು. ಬನ್ನಿ ಬನ್ನಿ ಕಾಂತಮ್ಮ ಅವ್ರೆ, ಹೇಗಿದ್ದೀರಾ? ಬಂದ್ ಕೂತ್ಕೊಳ್ಳಿ. ಹೊಸ ಹೊಸ ಒಡವೆಗಳು ಬಂದಿದೆ, ತೋರಿಸ್ಲಾ? ನನಗೆ ಒಂದು ಮುತ್ತಿನ ಹಾರ ಬೇಕಾಗಿದೆ. ನಿಮ್ಮ ಹತ್ರ ಏನೇನ್ ಮುತ್ತಿನ ಹಾರ ಇದೆಯೋ ಅದೆಲ್ಲಾನು ಸ್ವಲ್ಪ ತೆಗೆದು ತೋರಿಸಿ. ಅದರಲ್ಲಿ ಇಷ್ಟವಾಗಿದ್ನ ತಗೊಳ್ತೀನಿ. ಸರಿ ಸರಿ ಶೇಖರ್, ಒಳಗಡೆ ಮುತ್ತಿನ ಹಾರ ಇದೆ, ಕಾಂತಮ್ಮನಿಗೆ ತಗೊಂಡ್ ಬಂದು ತೋರ್ಸು. ಸರಿಯಪ್ಪ. ಶೇಖರ್ ತಕ್ಷಣ ಒಳಗಡೆ ಹೋಗಿ ಅಲ್ಲಿದ್ದ ಹಲವಾರು ತರದ ಮುತ್ತಿನ ಹಾರಗಳನ್ನ ತಗೊಂಡು ಬಂದು ತೋರಿಸ್ತಾ. ಅದೆಲ್ಲವನ್ನು ನೋಡ್ತಾ ಇದ್ದ ಕಾಂತಮ್ಮ ಈ ರೀತಿ ಹೇಳಿದ್ಲು. ಅರೇ, ಇದ್ಯಾವುದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ಎಲ್ಲಾನು ಹಳೆ ಡಿಸೈನ್ ತರ ಇದೆ. ಬೇರೇನಾದ್ರೂ ಮುತ್ತಿನ ಹಾರ ಇದ್ರೆ ತಗೊಂಡ್ ಬಾಪ. ಆವಾಗ ಶೇಖರ್ ಅವನ್ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ. ಏನಪ್ಪಾ ಇದು, ಇಷ್ಟು ತರದ ಮುತ್ತಿನ ಹಾರನ ತಗೊಂಡ್ ಬಂದು ಇಟ್ಟಿದ್ದೀನಿ. ಯಾವುದನ್ನು ಕೂಡ ನೋಡಿ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತಿವರು ಮುತ್ತಿನ ಹಾರ ತಗೊಂಡ್ ಹಾಗೇನೆ. ಹಾಗಂತ ಅನ್ಕೊಂಡು ಒಳಗಡೆಯಿಂದ ಇನ್ನೂ ಕೆಲವು ಮುತ್ತಿನ ಹಾರಗಳನ್ನ ತಗೊಂಡ್ ಬಂದು ಹೊರಗಡೆ ಇಟ್ಟ. ಕಾಂತಮ್ಮ ಅದನ್ನು ಚೆನ್ನಾಗಿಲ್ಲ ಅಂತ ಹೇಳಿದ್ಲು. ಹೇಗೂ ಇವರು ಮುತ್ತಿನ ಹಾರ ತಗೊಳ್ಳಲ್ಲ ಅಂತ ಶೇಖರ್ ನಿರ್ಧಾರನೇ ಮಾಡ್ದ. ಇದೆಲ್ಲವನ್ನು ಚಂದ್ರಯ್ಯ ಕೂತ್ಕೊಂಡು ನೋಡ್ತಾ ಇದ್ರು. ಇವಾಗ ಅವರು ಮಧ್ಯದಲ್ಲಿ ಬರ್ಲೇಬೇಕು ಅನ್ನುವ ಪರಿಸ್ಥಿತಿ ಇರೋದ್ರಿಂದ
ಒಂದು ಮುತ್ತಿನ ಹಾರವನ್ನ ತೋರಿಸಿ ಈ ರೀತಿ ಹೇಳಿದ್ರು. ಏಯ್ ಶೇಖರ್, ಈ ಮುತ್ತಿನ ಹಾರನ ಯಾಕೋ ತಗೊಂಡ್ ಬಂದೆ? ಇದು ಪಕ್ಕದೂರಿನ ಪ್ರೆಸಿಡೆಂಟ್ ಹೆಂಡತಿ ಸ್ಪೆಷಲ್ ಆಗಿ ಹೇಳಿ ಮಾಡಿರೋ ಮುತ್ತಿನ ಹಾರ. ಆ ಮುತ್ತಿನ ಹಾರ ಇಲ್ಲಿ ಯಾರ ಹತ್ರನೂ ಇಲ್ಲ ಕಣೋ. ಅವರಿಗೋಸ್ಕರ ಅಂತ ನಾನು ಕಷ್ಟಪಟ್ಟು ಮಾಡಿದ ಮುತ್ತಿನ ಹಾರ ಅದು. ಅದನ್ನ ಯಾಕೆ ತಗೊಂಡ್ ಬಂದು ಕಾಂತಮ್ಮನಿಗೆ ತೋರಿಸ್ತಿದ್ಯಾ? ಒಂದ್ ವೇಳೆ ಇವರು ಬೇಕು ಅಂತ ಕೇಳಿದ್ರೆ ಪ್ರೆಸಿಡೆಂಟ್ ಹೆಂಡತಿ ಏನ್ ಹೇಳ್ತಾರೆ ಏನೋ. ತಕ್ಷಣ ಆ ಮುತ್ತಿನ ಹಾರನ ತಗೊಂಡು ಒಳಗಡೆ ಹೋಗೋ. ಹಾಗಂತ ಅನ್ಕೊಂಡು ಚಂದ್ರಯ್ಯ ಶೇಖರ್ನ ನೋಡಿ ಕಣ್ ಹೊಡೆದ್ರು. ಆವಾಗ ಅವನಿಗೆ ಏನೂ ಅರ್ಥ ಆಗ್ಲಿಲ್ಲ. ಆ ಮುತ್ತಿನ ಹಾರನ ಒಳಗಡೆ ತಗೊಂಡು ಹೋಗಕ್ಕೆ ನೋಡಿದಾಗ ಅಲ್ಲಿವರೆಗೂ ಚಂದ್ರಯ್ಯ ಹೇಳಿದನ್ನ ಕೇಳಿ ಕಾಂತಮ್ಮ ಶೇಖರ್ನ ತಡೆದ್ರು. ಅರೆ ಇರು ಶೇಖರ್, ಎಲ್ಲಿಗೆ ತಗೊಂಡು ಹೋಗ್ತಾ ಇದೀಯಾ ಮುತ್ತಿನ ಹಾರನ? ಈ ಮುತ್ತಿನ ಹಾರನ ನಾನ್ ತಗೊಳ್ತೀನಿ. ಇಲ್ಲಿ ನೋಡಿ ಚಂದ್ರಯ್ಯ ಅವ್ರೆ, ಇದೇ ರೀತಿ ಇರೋ ಮುತ್ತಿನ ಹಾರನ ಪುನಃ ಮಾಡಿ ಅದನ್ನ ಪ್ರೆಸಿಡೆಂಟ್ ಹೆಂಡತಿಗೆ ಕೊಡಿ. ಇದು ನನಗೆ ತುಂಬಾನೇ ಇಷ್ಟ ಆಗಿದೆ. ಇದನ್ನ ನಾನ್ ತಗೊಳ್ತೀನಿ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅಯ್ಯೋ, ಹೀಗೆ ನನಗೆ ದೊಡ್ಡ ಸಮಸ್ಯೆ ಕೊಡ್ಬೇಡಿ ಕಾಂತಮ್ಮ ಅವರೇ. ಇದನ್ನ ಪಕ್ಕದೂರು ಜಮೀನ್ದಾರ್ ಹೆಂಡತಿ ತುಂಬಾ ಸ್ಪೆಷಲ್ ಆಗಿ ಕೇಳಿ ಮಾಡಿಸ್ಕೊಂಡಿದ್ದಾರೆ. ಇನ್ನು 2 ದಿನದಲ್ಲಿ ಬಂದು ಎಲ್ಲ ಹಣನೂ ಕೊಟ್ಟು ತಗೊಂಡು ಹೋಗ್ತೀನಿ ಅಂತ ಬೇರೆ ಹೇಳಿದ್ದಾರೆ. ಇವಾಗ ಇದ್ದಕ್ಕಿದ್ದಂತೆ ನನಗೆ ಇಷ್ಟ ಆಗಿದೆ ಕೊಡಿ ಅಂತ ಹೇಳಿದ್ರೆ ಹೇಗ್ ಕೊಡೋದು? ಅದು ಅಲ್ಲದೆ ಇದು ತುಂಬಾನೇ ಅಮೂಲ್ಯವಾದ ಮುತ್ತು. ಈ ಮುತ್ತಿಗೆ ಬೆಲೆ ಜಾಸ್ತಿ. ಅಂತ ಮುತ್ತಿನ ಹಾರನ ನಿಮಗೆ ಹೇಗ್ ಕೊಡೋದು ಹೇಳಿ? ಅದೆಲ್ಲ ನನಗ್ ಗೊತ್ತಿಲ್ಲ. ಪಕ್ಕದವರು ಪ್ರೆಸಿಡೆಂಟ್ ಹೆಂಡತಿ ಎಷ್ಟು ಹಣ ಕೊಟ್ಟು ತಗೊಳ್ತೀನಿ ಅಂತ ಹೇಳಿದ್ರು, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೊಟ್ಟು ನಾನು ಈ ಮುತ್ತಿನ ಹಾರನ ತಗೊಳ್ತೀನಿ. ಈ ಮುತ್ತಿನ ಹಾರನ ನೀವು ನನಗೆ ಕೊಡ್ಬೇಕು. ಬೇಕಾದ್ರೆ ಅವ್ರಿಗೆ ಇದೇ ರೀತಿ ಮುತ್ತಿನ ಹಾರನ ಮಾಡಿ 2 ದಿನ ನಂತರ ನೀವೇ ಕೊಟ್ಕೊಳ್ಳಿ. ಸರಿ, ಏನ್ ಮಾಡೋದು? ಈ ಮುತ್ತಿನ ಹಾರ ನಿಮಗೆ ಇಷ್ಟ ಆಗಿದೆ. ನೀವು ಬೇರೆ ಯಾವಾಗ್ಲೂ ನಮ್ಮ ಅಂಗಡಿಗೆ ಬರೋ ರೆಗ್ಯುಲರ್ ಕಸ್ಟಮರ್ ಅಲ್ವಾ? ಅದಕ್ಕೋಸ್ಕರ ಈ ಮುತ್ತಿನ ಹಾರನ ನಿಮಗೆ ಕೊಡ್ತೀನಿ. ಹಾಗಂತ ಚಂದ್ರಯ್ಯ ಹೇಳಿದ್ದನ್ನ ಕೇಳಿ ಕಾಂತಮ್ಮ ಸಂತೋಷಪಟ್ರು. ತಗೊಳ್ಳಿ, ನಿಮಗೆ ಕೊಡ್ಬೇಕಾಗಿರುವ ಹಣ. ಹಾಗಂತ ಚಂದ್ರಯ್ಯನಿಗೆ ಹಣ ಕೊಟ್ಟು ಆ ಮುತ್ತಿನ ಹಾರನ ಕಾಂತಮ್ಮ ತಗೊಂಡ್ಲು. ಚಂದ್ರಯ್ಯ ತುಂಬಾನು ಸಂತೋಷಪಟ್ಟ. ಕಾಂತಮ್ಮ ಮುತ್ತಿನ ಹಾರ ತಗೊಂಡು ಅಲ್ಲಿಂದ ಹೋದ್ಲು. ಅಲ್ಲಿ ಏನ್ ನಡೀತಾ ಇದೆ ಅಂತ ಶೇಖರ್ಗೆ ಏನೂ ಅರ್ಥ ಆಗ್ಲಿಲ್ಲ. ಅವನು ಅವನ ತಂದೆನ ಹಾಗೇನೆ ನೋಡ್ತಾ ಇದ್ದ. ಅವನ ತಂದೆ ಹತ್ತಿರ ಈ ರೀತಿ ಕೇಳಿದ. ಅಪ್ಪ, ನಿಜವಾಗ್ಲೂ ಆ ಮುತ್ತಿನ ಹಾರನ ಪ್ರೆಸಿಡೆಂಟ್ ಹೆಂಡತಿ ಆರ್ಡರ್ ಕೊಟ್ಟಿದ್ದಾರಾ? ಹಾಗಿರುವಾಗ ಅದನ್ನ ಕಾಂತಮ್ಮನಿಗೆ ನೀವು ಯಾಕೆ ಕೊಟ್ರಿ? ಇನ್ನು ಇರೋದು 2 ದಿನ. ಆ 2 ದಿನದಲ್ಲಿ ಆ ಪ್ರೆಸಿಡೆಂಟ್ ಹೆಂಡತಿಗೆ ಕೊಡೋದಕ್ಕೆ ನಮ್ಮಿಂದ ಮುತ್ತಿನ ಹಾರನ ತಯಾರು ಮಾಡಕ್ಕೆ ಆಗುತ್ತಾ? ಅದನ್ನ ಕೇಳಿ ಚಂದ್ರಯ್ಯ ನಗುತ್ತಾ ಈ ರೀತಿ ಹೇಳಿದ್ರು. ಪಕ್ಕದೂರಿನ ಪ್ರೆಸಿಡೆಂಟ್ ಹೆಂಡತಿ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅವರು ಯಾವ ತರದ ಮುತ್ತಿನ ಹಾರನ ನನ್ನ ಹತ್ರ ಆರ್ಡರ್ ಕೊಡ್ಲೇ ಇಲ್ಲ. ನನಗೆ ಕಾಂತಮ್ಮನ ಬಗ್ಗೆ ಗೊತ್ತಿಲ್ಲ. ಅವ್ರಿಗೆ ನಮ್ಮ ಹತ್ರ ಇರೋ ಯಾವುದೂ ಇಷ್ಟ ಆಗಲ್ಲ. ಎಲ್ಲಾನು ನೋಡ್ತಾರೆ ಹೊರತು ಇದ್ ಬೇಡ ಬೇಡ ಅಂತ ಯಾವಾಗ್ಲೂ ಹೇಳ್ತಾರೆ. ಅದಕ್ಕೆ ನಾನು ಪಕ್ಕದೂರು ಪ್ರೆಸಿಡೆಂಟ್ ಹೆಂಡತಿ ನನಗೆ ಹೊಸ ಮುತ್ತಿನ ಹಾರನ ಆರ್ಡರ್ ಕೊಟ್ಟಿದ್ದಾರೆ. ಆ ಥರ ಮುತ್ತಿನ ಹಾರ ಇಲ್ಲಿ ಯಾರ ಹತ್ರನೂ ಇಲ್ಲ ಅಂತ ಕಾಂತಮ್ಮನ ಹತ್ರ ನಾನು ಸುಳ್ಳು ಹೇಳಿದೆ. ಆದ್ರಿಂದ ಅದು ತುಂಬಾ ಸ್ಪೆಷಲ್ ಆದ ಮುತ್ತಿನ ಹಾರ ಅಂತ ಅಂದ್ಕೊಂಡು ತಕ್ಷಣ ಆ ಹಾರನ ಅವ್ರು ತಗೊಂಡು ಹೋದ್ರು. ಅವ್ರ ಹತ್ರ ಹಾಗೆ ಹೇಳಿಲ್ಲ ಅಂದ್ರೆ ಅವರು ಮುತ್ತಿನ ಹಾರ ತಗೊಳ್ತಾನೆ ಇರ್ಲಿಲ್ಲ. ಹಾಗೆ ಹೇಳಿದ್ರಿಂದಾನೇ ಅವರು ನಮ್ಮ ಹತ್ರ ಇದ್ದ ಒಂದು ಮುತ್ತಿನ ಹಾರನ ತಗೊಂಡು ಹೋದ್ರು. ಇದೇ ಕಣೋ ವ್ಯಾಪಾರ. ಯಾವಾಗ್ಲೂ ಇದೇ ರೀತಿ ಸಮಯಕ್ಕೆ ತಕ್ಕಂಗೆ ಸರಿಯಾಗಿ ಯೋಚನೆ ಮಾಡ್ಕೊಂಡು ವ್ಯಾಪಾರ ಮಾಡಿದ್ರೇನೆ ನಮ್ ವ್ಯಾಪಾರ ಚೆನ್ನಾಗಿ ಬೆಳೆಯೋದು. ಇಷ್ಟು ದಿನ ಎಲ್ರೂ ನಿಮ್ಮನ್ನ ಬುದ್ಧಿವಂತ ವ್ಯಾಪಾರಿ ಅಂತ ಹೇಳ್ತಾ ಇದ್ದಾಗ ಏನೋ ಅಂತ ಅನ್ಕೊಂಡೆ ಅಪ್ಪ. ಆದ್ರೆ ಇವತ್ತು ನನಗೆ ಗೊತ್ತಾಯ್ತು, ನಿಜವಾಗ್ಲೂ ನಮ್ಮಪ್ಪ ತುಂಬಾನೇ ಬುದ್ಧಿವಂತ ವ್ಯಾಪಾರಿನೇ. ನಾವು ಎಷ್ಟೇ ಬುದ್ಧಿವಂತನಾಗಿದ್ರೂ ಕೂಡ ನಾವು ಯಾರಿಗೂ ಮೋಸ ಮಾತ್ರ ಮಾಡ್ಲೇಬಾರ್ದು. ಎಲ್ರಿಗೂ ಒಳ್ಳೆ ತರದ ವಸ್ತುಗಳನ್ನೇ ಮಾರ್ಬೇಕು. ಅದು ಧರ್ಮ, ಸರಿನಾ? ಆವಾಗ್ಲೇ ಅಲ್ವಾ ಪುನಃ ಪುನಃ ಕಸ್ಟಮರ್ಸ್ಗಳು ನಿನ್ನಂಗಡಿಗೆ ಬಂದು ನಿನ್ನ ಹತ್ರನೇ ವಸ್ತುಗಳನ್ನ ತಗೊಳ್ಳೋದು. ಆವಾಗ ಈ ವ್ಯಾಪಾರದಲ್ಲಿ ನಿನ್ನನ್ನ ಸೋಲ್ಸಕ್ಕೆ ಯಾರಿಂದಾನೂ ಆಗಲ್ಲ. ಹಾಗಂತ ಹೇಳಿದ್ರು ಚಂದ್ರಯ್ಯ. ಆ ದಿನದಿಂದ ಶೇಖರ್ ವ್ಯಾಪಾರ ಹೇಗ್ ಮಾಡೋದು ಅನ್ನೋದನ್ನ ಅವನ ತಂದೆ ಜೊತೆ ಕೂತ್ಕೊಂಡು ಕಲ್ತ್ಕೊಳ್ತಾ ಇದ್ದ. ಕೆಲವು ದಿನಗಳ ನಂತರ ಚೆನ್ನಾಗಿ ವ್ಯಾಪಾರ ಮಾಡೋದನ್ನ ಕಲ್ತ್ಕೊಂಡು ಅವನೇ ವ್ಯಾಪಾರ ನೋಡ್ಕೊಳ್ತಿದ್ದ.